ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. IPL 2025ರ ಸೀಸನ್ 18ನೇ IPL ಇನ್ನೇನು ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಅಂದರೆ ತಪ್ಪಿಲ್ಲ. ಈಗ ಆಲ್ರೆಡಿ 74 ಪಂದ್ಯಗಳಲ್ಲಿ 68 ಪಂದ್ಯಗಳು ಮುಗಿದಿದ್ದು ಬೆರಳೆಣಿಕೆಯ ಪಂದ್ಯಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಇದರ ನಡುವೆ RCBಯ ಅಭಿಮಾನಿಗಳ ಹೃದಯದ ಬಡಿತ ಸ್ವಲ್ಪ ಜಾಸ್ತಿ ಆಗಿದೆ. ಏನಕ್ಕೆ ಅಂದರೆ RCB ಈಗ ಆಲ್ರೆಡಿ ಕ್ವಾಲಿಫೈ ಆಗಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅಧಿಕೃತವಾಗಿ ಕ್ವಾಲಿಫೈ ಆಗಿ ಎಂಟ್ರಿ ಕೂಡ ಆಗಿದೆ. ಆದರೆ RCB ಟೇಬಲಲ್ಲಿ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎರಡು ಪಂದ್ಯಗಳಲ್ಲಿ ಒಂದು ಗೆಲುವಾದರೂ ಬೇಕೇ ಬೇಕೆನ್ನುವಂಥ ಒಂದು ಆತಂಕ ಇತ್ತು. ಆಲ್ರೆಡಿ ಒಂದು ಸೋತಿದ್ದೀವಿ. ಏನು ಮೊನ್ನೆ ನಡೆದಂಥ ಒಂದು ಪಂದ್ಯದಲ್ಲಿ RCB ತುಂಬ SRHನ ಒಂದು ಆ ಹೋರಾಟದಲ್ಲಿ RCBಯ ಬ್ಯಾಟ್ಸ್ಮನ್ಗಳ ಒಂದು ಕಳಪೆ ಪ್ರದರ್ಶನದಿಂದ RCBಯ ಅಭಿಮಾನಿಗಳಲ್ಲಿ ಒಂದು ಆತಂಕವಂತೂ ಸೃಷ್ಟಿಯಾಗಿರೋದ್ರಲ್ಲಿ ಡೌಟೇ ಇಲ್ಲ. ಇದರ ನಡುವೆ ಕೂಡ ಅದಾದ ನಂತರ GT ಮತ್ತು ಪಂಜಾಬ್ನವರ ಸತತ ಸೋಲುಗಳು, ಏನು RCB ಅಭಿಮಾನಿಗಳು ಏನನ್ನು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆಯಂತೆಯೇ GT ಚೆನ್ನೈ ವಿರುದ್ಧ ಸೋತರು, ಪಂಜಾಬ್ ಕೂಡ ಸೋರುವ ಮುಖಾಂತರ DC ವಿರುದ್ಧ. ಸೊ ಏನು RCB ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇತ್ತು, ಈ ಎರಡು ಪಂದ್ಯಗಳು ಸೋತ್ರೆ RCBಯ ಒಂದು ಟೇಬಲ್ 1-2ರಲ್ಲಿ ಒಂದು ಕಾಣಿಸ್ಕೊಳ್ಳುವ ಮುಖಾಂತರ ಎಲಿಮಿನೇಟರ್ ಪಂದ್ಯ ಆಡುವುದರ ಬದಲಿಗೆ ಕ್ವಾಲಿಫೈಯರ್ ಮ್ಯಾಚ್ ಆಡುವ ಮುಖಾಂತರ ಒಂದು ಎಕ್ಸ್ಟ್ರಾ ಜೀವಧಾನವನ್ನು ಪಡೆಯಬಹುದು. ಒಂದು ವೇಳೆ ಕ್ವಾಲಿಫೈಯರ್ ಮ್ಯಾಚಲ್ಲಿ 1-2ನೇ ಹಂತದಲ್ಲಿ ಕೂತಂಥ ಸಂದರ್ಭದಲ್ಲಿ ಕ್ವಾಲಿಫೈಯರ್ ಮ್ಯಾಚನ್ನು ಆಡಿ ಅಲ್ಲೂ ಕೂಡ ಗೆದ್ದರೆ ನೇರವಾಗಿ ಫೈನಲ್ಗೆ ಹೋಗ್ಬೋದು. ಸೊ ಆದ್ದರಿಂದ ಈ ಒಂದು ಟೂರ್ನಿಯಲ್ಲಿ ಒಂದು ಕ್ವಾಲಿಫೈಯರ್ ಮ್ಯಾಚ್ ಆದ ನಂತರ ಎಲಿಮಿನೇಟರ್ ಪಂದ್ಯ ಆಡ್ತಾರಾ ಅಥವಾ ಕ್ವಾಲಿಫೈಯರ್ ಪಂದ್ಯವನ್ನು ಆಡ್ತಾರಾ ಅನ್ನುವಂಥ ಒಂದು ಎಲ್ಲ ಅನುಮಾನಗಳ ನಡುವೆ ಈಗ ಇವತ್ತಿನ ಪಂದ್ಯ ಕೂಡ ಒಂದು ಬಹಳ ಪ್ರಮುಖವಾದಂಥ ಒಂದು ಘಟ್ಟದಲ್ಲಿ ಇದೆ ಅಂತ ಅಂದರೆ ತಪ್ಪಲ್ಲ. ಏನಕ್ಕೆ ಅಂದರೆ ಇವತ್ತು ನಡೀತಿರುವಂಥ ಒಂದು ಪಂದ್ಯ ಏನಿದೆ ಅದು ಕೂಡ ತುಂಬ ಕ್ರೂಷಿಯಲ್ ಆದಂತಹ ಪಂದ್ಯ. ಸೊ ವಿಶೇಷ ಏನು ಅಂತಂದರೆ ಪಂಜಾಬ್ ಮತ್ತು ಮುಂಬೈ ಈ ಎರಡೂ ತಂಡಗಳು ಕೂಡ ಕ್ವಾಲಿಫೈಯರ್ ಆಗಿರುವಂಥದ್ದು. ಸೊ ಈ ಎರಡೂ ತಂಡಗಳಲ್ಲಿ ಯಾವುದೇ ಪಂದ್ಯ, ಯಾವುದೇ ತಂಡ ಇವತ್ತಿನ ಒಂದು ಗೆಲುವಿನ ಮುಖಾಂತರ ಒಂದು ಲೀಗ್ನ ಕೊನೆಯ ಯಾತ್ರೆಯನ್ನು ಮುಗಿಸಿದ್ದೇ ಆದರೆ ಆ ತಂಡ ಟೇಬಲ್ನಲ್ಲಿ ಮೊದಲ ಹಂತಕ್ಕೆ ಬರೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಮೊದಲು ಅಥವಾ ಎರಡನೇ ಸ್ಥಾನದಲ್ಲಿ ಒಂದು ವೇಳೆ ಏನಾದರೂ ಪಂಜಾಬ್ ಗೆದ್ದಿದ್ದೇ ಆದರೆ ಟೇಬಲ್ ಟಾಪಲ್ಲಿ ನಂಬರ್ 1 ಸ್ಥಾನದಲ್ಲಿ ಅವರು ಕೂತ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಆದ್ದರಿಂದ ಅದರ ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಪಂಜಾಬ್ ಗೆದ್ದು ಅವರು ಮೊದಲ ಸ್ಥಾನಕ್ಕೆ ಹೋದರೂ ಕೂಡ RCBಗೂ ಕೂಡ ಒಂದು ಅವಕಾಶ ಇದೆ. ಸೊ ನಾಳಿನ ಪಂದ್ಯದಲ್ಲಿ ಲಕ್ನೋ ವಿರುದ್ಧದ ಆ ಒಂದು ಪಂದ್ಯದಲ್ಲಿ ಏನಾದರೂ RCBಯೂ ಕೂಡ ಗೆದ್ದಿದ್ದೇ ಆದರೆ, ಅವರ ರನ್ ರೇಟ್ ಇಂಪ್ರೂವ್ ಆಗಿದ್ದೇ ಆದರೆ ಅವರು ಕೂಡ 19 ಅಂಕಗಳ ಪಡೆಯುವ ಮುಖಾಂತರ RCBಯೂ ಕೂಡ ನಂಬರ್ 1 ಅಥವಾ 2ನೇ ಸ್ಥಾನದಲ್ಲಿ ಕೂತ್ಕೋಬೇಕು. ಅಲ್ಲಿ ಅಂಕಗಳು 19 ಅಂಕಗಳಾದರೂ ಕೂಡ ಫೈನಲ್ ಆಗಿ ಅಲ್ಲಿ ಕೌಂಟ್ ಆಗುವಂಥದ್ದು ರನ್ ರೇಟು. ಸದ್ಯದ ಪರಿಸ್ಥಿತಿಯಲ್ಲಿ RCBಯ ರನ್ ರೇಟ್ ಪಂಜಾಬ್ ರನ್ ರೇಟ್ಗಿಂತ ಸ್ವಲ್ಪ ಕಡಿಮೆ ಇರೋದ್ರಿಂದ, ಸೊ ಆ ಒಂದು ಆತಂಕ ಇರೋದ್ರಿಂದ RCB ಒಂದು ವೇಳೆ ಪಂಜಾಬ್ ಏನಾದರೂ ಗೆದ್ದು ಕ್ವಾಲಿಫೈಯರಲ್ಲಿ ಕ್ವಾಲಿಫೈಯರ್ ಪಂದ್ಯಕ್ಕೆ ಅವರು ಅರ್ಹತೆ ಪಡೆದು 19 ಅಂಕಗಳನ್ನ ಪಡೆದರೆ ಈಗ ಆಲ್ರೆಡಿ ಅವ್ರ ರನ್ ರೇಟ್ ಚೆನ್ನಾಗಿರೋದ್ರಿಂದ ಟೇಬಲ್ ಟಾಪರ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಒಂದು ವೇಳೆ ಏನಾದರೂ ಇವತ್ತಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಏನಾದರೂ ಗೆದ್ದರೆ ಅವರು 16 ಅಂಕಗಳು ಪಡೆದಿರೋದ್ರಿಂದ ಅವರ ಒಂದು ಕ್ವಾಲಿಫೈಯರ್ ಹಂತಕ್ಕೆ ಅವರು 18 ಅಂಕಗಳು ಬರ್ತಾರೆ. ಸೊ ಆದರೂ ಕೂಡ ಅವರು ಟೇಬಲಲ್ಲಿ ಮೊದಲ ಅಥವಾ 2ನೇ ಸ್ಥಾನ ಖಚಿತ ಆಗುತ್ತೆ. ಏನಕ್ಕೆ ಅಂದರೆ ಈಗ ಆಲ್ರೆಡಿ ಆ ಟೂರ್ನಿಯಲ್ಲಿ 14 ಪಂದ್ಯಗಳನ್ನು ಆಡಿರುವಂತಹ GT ಪಡೆದಿರುವಂಥದ್ದು 18 ಅಂಕ ಆದರೂ ಕೂಡ ರನ್ ರೇಟ್ ವಿಚಾರಕ್ಕೆ ಬರೋದೇ ಆದರೆ ಅವರು RCB ರನ್ ರೇಟ್ಗಿಂತಲೂ ಕಡಿಮೆ ಇದೆ. ಸೊ ನಿನ್ನೆಯ ಒಂದು ಪಂದ್ಯದಲ್ಲಿ ಹೀನಾಯ ಸೋಲು, ಏನು 80 ರನ್ಗಳ ಅಂತರದ ಒಂದು ದೊಡ್ಡ ಸೋಲಿನಿಂದ ಅವರ ರನ್ ರೇಟ್ ಕುಸಿದಿದೆ. ಸೊ ಒಂದು ವೇಳೆ ಮುಂಬೈ ಏನಾದರೂ ಗೆದ್ದಿದೆ ಆದರೆ ಅವರು 18 ಅಂಕಗಳನ್ನು ಪಡೆಯುವ ಮುಖಾಂತರ ಆ GTಯನ್ನು ಕೆಳಗಡೆ ಹಾಕಿ ಅವರು ಮೇಲ್ಗಡೆ ಸ್ಥಾನಕ್ಕೆ ಹೋಗ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ಗೆ ಮೊದಲ ಅಥವಾ 2ನೇ ಸ್ಥಾನ ಖಚಿತ ಆಗೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಇದರ ಜೊತೆಗೆ ಪಂಜಾಬ್ ಏನಾದರೂ ಸೋತಿದ್ದೇ ಆದರೆ RCBಗೆ ತುಂಬ ಅದೃಷ್ಟ ಅನ್ಬೋದು. ಸೊ ಹಾಗಾಗಿ ಇವತ್ತಿನ ಪಂದ್ಯ ಏನಿದೆ ಅದು RCBಗೆ ತುಂಬ ಪ್ರಮುಖವಾದದ್ದು. RCB ಅಭಿಮಾನಿಗಳು ನಿನ್ನೆ ಪಂದ್ಯ ಏನಿತ್ತು GT ವಿರುದ್ಧ ಪಂದ್ಯದಲ್ಲಿ ಕೂಡ
ಜಿ ಟಿ ಸೋಲಿ ಚೆನ್ನೈ ಗೆಲ್ಲಿ, ಜಿ ಟಿ ಸೋಲಿ ಚೆನ್ನೈ ಗೆಲ್ಲಿ ಅನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತಿದ್ರು. ಆ ಪ್ರಾರ್ಥನೆ ಫಲಿಸಿದೆ. ಸೊ ಮೊನ್ನೆಯ ಡಿ ಸಿ ಪಂದ್ಯದಲ್ಲಿ ಕನ್ನಡಿಗ ರಾಹುಲ್ ಅವರು ಪಂಜಾಬ್ನ ಸೋಲಿಸಿ ಆರ್ ಸಿ ಬಿಗೆ ಸಪೋರ್ಟ್ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರೇಯರ್ ಮಾಡ್ತಿದ್ರು. ಅದು ಕೂಡ ಫಲಿಸಿದೆ. ಸೊ ಅದೇ ರೀತಿಗೆ ಏನು ನಾವು ಸನ್ರೈಸ್ ವಿರುದ್ಧ ಪಂದ್ಯದಲ್ಲಿ ಗೆದ್ದಿದ್ರೆ ಯಾವುದೇ ರೀತಿಯಾದಂತಹ ಒಂದು ಆತಂಕ ಇರ್ತಾ ಇರಲಿಲ್ಲ. ಸೊ ಆದರೆ ಹೈದರಾಬಾದ್ ಸನ್ರೈಸ್ ಅವರ ವಿರುದ್ಧ ಆರ್ ಸಿ ಬಿಯ ಒಂದು ಲೋ ಆರ್ಡರ್ ಬ್ಯಾಟಿಂಗ್ ಏನಿದೆ, ಮಿಡಲ್ ಆರ್ಡರ್ ಮತ್ತು ಲೋ ಆರ್ಡರ್ ಅಂದರೆ ಹಿಟ್ಟರ್ ಫಿನಿಷರ್ಸ್ಗಳು ಏನಿದ್ದಾರೆ ಅವರು ಒಂದು ನೀಟಾಗಿ ಫಿನಿಷ್ ಮಾಡದ ಕಾರಣ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತು ಆರ್ ಸಿ ಬಿ ತಂಡಕ್ಕೂ ಈ ರೀತಿಯಾದಂಥ ಒಂದು ಆತಂಕ, ಒತ್ತಡ ಎದುರಾಗಿದೆ. ಸೊ ಅದರ ನಡುವೆ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದೇ ಆದರೆ ಆರ್ ಸಿ ಬಿಗೆ ಒಂದು ಟೇಬಲಲ್ಲಿ ಮೊದಲು ಅಥವಾ ಎರಡನೇ ಸ್ಥಾನಕ್ಕೆ ತುಂಬ ಅವಕಾಶ ಇದೆ. ಸೊ ಅದರಲ್ಲೂ ಕೂಡ ನಾಳಿನ ಪಂದ್ಯದಲ್ಲಿ ಏನಾದರೂ ಇವತ್ತು ಮುಂಬೈ ಗೆದ್ದು ನಾಳಿನ ಪಂದ್ಯದಲ್ಲಿ ಏನಾದರೂ ಆರ್ ಸಿ ಬಿ ಗೆದ್ದರೆ ಟೇಬಲ್ ಟಾಪರ್ ಸ್ಥಾನ ಖಚಿತವಾಗುತ್ತೆ. ಏನಕ್ಕೆಂದರೆ ಆರ್ ಸಿ ಬಿ 16 ಅಂಕಗಳ ಮುಖಾಂತರ ರನ್ ರೇಟಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ 2 ಅಂಕ ಸೇರಿದ್ರು 18 ಪಾಯಿಂಟ್ಗಳಾಗುತ್ತೆ. ಸೊ ಪಂಜಾಬ್ ಸೋಲೋ ಮುಖಾಂತರ ಅವರ ಪಾಯಿಂಟ್ ಪಟ್ಟಿಯಲ್ಲಿ 17 ಅಂಕ ಇದ್ದರೂ ಕೂಡ ಅವರ ರನ್ ರೇಟು ಕುಸಿಯುತ್ತೆ. ಸೊ ನಾಳಿನ ಪಂದ್ಯದಲ್ಲಿ ಬೆಂಗಳೂರು ಲಕ್ನೋ ವಿರುದ್ಧ ಗೆದ್ದರೆ ಈಗ ಆಲ್ರೆಡಿ 16 ಅಂಕಗಳಿರೋದ್ರಿಂದ ಸೊ 2 ಅಂಕ ಆ್ಯಡ್ ಆಗುತ್ತೆ. ಅದರ 17 ಅಂಕ ಇರೋದ್ರಿಂದ 2 ಅಂಕ ಆ್ಯಡ್ ಆಗೋದ್ರಿಂದ ಜೊತೆಗೆ 19 ಅಂಕ. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರನ್ ರೇಟ್ನ ಅವಶ್ಯಕತೆಯೇ ಇರುವುದಿಲ್ಲ. ನೇರವಾಗಿ ನಾವು ಟೇಬಲಲ್ಲಿ ಟಾಪಲ್ಲಿ ಕೂತಿರ್ತೀವಿ. ಸೊ ಮುಂಬೈ ಇಂಡಿಯನ್ಸ್ ಗೆದ್ರೆ ನಮಗೆ ಟೇಬಲ್ ಟಾಪರ್ಗೆ ತುಂಬ ಬಹಳ ಪ್ರಮುಖವಾದಂತಹ 2 ಅಂಕ ಸಿಗೋದ್ರಿಂದ 19 ಅಂಕಗಳ ಜೊತೆಯಲ್ಲಿ ನಾವು ಈ ಒಂದು ಟೂರ್ನಿಯನ್ನು ಮುಗಿಸೋದ್ರ ಜೊತೆಗೆ ಯಾವುದೇ ರನ್ ರೇಟ್ನ ಅವಶ್ಯಕತೆ ಇಲ್ಲದಿರ ಟೇಬಲಲ್ಲಿ ಟಾಪರ್ ಆಗ್ತೀವಿ. ಒಂದು ವೇಳೆ ಪಂಜಾಬ್ ಗೆದ್ದಿದೆ ಆದರೆ ಸೊ ಅಂತಹ ಕ್ಷಣದಲ್ಲಿ ಆರ್ ಸಿ ಬಿ ನಾಳಿನ ಪಂದ್ಯದಲ್ಲಿ ಗೆದ್ದು ರನ್ ರೇಟಲ್ಲಿ ಏನಾದರೂ ಚೆನ್ನಾಗಾದರೆ ಆಗಲೂ ಕೂಡ ನಂಬರ್ 1 ಸ್ಥಾನಕ್ಕೆ ಹೋಗ್ತೀವಿ. ಅಥವಾ ರನ್ ರೇಟ್ ಏನಾದರೂ ಒಂಚೂರು ಏರುಪೇರಾದರೂ ಕೂಡ ನಂಬರ್ 2 ಸ್ಥಾನಕ್ಕೆ ಬರ್ತೀವಿ. ಸೊ ಆದ್ದರಿಂದ ಇನ್ನೇನಾದರೂ ಇವತ್ತಿನ ನಾಳಿನ ಪಂದ್ಯವನ್ನು ಆರ್ ಸಿ ಬಿ ಗೆದ್ದಿದ್ದೇ ಆದರೆ ಸೊ ಆರ್ ಸಿ ಬಿ ನಾಳಿನ ಪಂದ್ಯವನ್ನು ಗೆದ್ದರೆ ಇವತ್ತಿನ ಪಂದ್ಯವನ್ನು ಮುಂಬೈ ಗೆದ್ದರೆ ಸೊ ಆರ್ ಸಿ ಬಿ ಕಪ್ಪೆತ್ತಿ ಈ ಸಲ ಕಪ್ ಅಭಿಮಾನಿಗಳಿದೆ ಅಂತ ಹೇಳೋದಕ್ಕೆ ಕೇವಲ 3 ಮೆಟ್ಟಿಲು, ಅಂದರೆ 3 ಪಂದ್ಯ. ಸೊ ನಾಳಿನ ಪಂದ್ಯವನ್ನು ಆರ್ ಸಿ ಬಿ ಗೆದ್ದ ನಂತರ ನೇರವಾಗಿ ಇವತ್ತು ಮುಂಬೈ ಗೆದ್ದು ನಾಳೆ ಆರ್ ಸಿ ಬಿ ಗೆದ್ದರೆ ನೇರವಾಗಿ ಮುಂಬೈ ಮತ್ತು ಆರ್ ಸಿ ಬಿ ಟೇಬಲ್ ಕ್ವಾಲಿಫೈಯರ್ ಮ್ಯಾಚ್ ಆಡ್ತಾರೆ. ಸೊ ಅಲ್ಲಿ ಒಂದು ಪಂದ್ಯವನ್ನು ನಮ್ಮ ಆರ್ ಸಿ ಬಿ ಗೆದ್ದರೆ ನೇರವಾಗಿ ನಾವು ಆ ಫೈನಲ್ಗೆ ಹೋಗ್ತೀವಿ. ಅದಾದ ನಂತರ ಆ ಕ್ವಾಲಿಫೈಯರ್ ಮ್ಯಾಚಲ್ಲಿ ಸೋತಂತಹ ಮುಂಬೈ ಮತ್ತು ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದಿರುವಂತಹ ಪಂಜಾಬ್ ಅಥವಾ ಜಿ ಟಿ ಇವರ ನಡುವೆ ಹೋರಾಟ ಮಾಡಿಕೊಂಡು ಆರ್ ಸಿ ಬಿಯ ಎದುರಾಳಿಗೆ ಆಗಿ ಫೈನಲ್ ಪಂದ್ಯಕ್ಕೆ ಬರಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆರ್ ಸಿ ಬಿಗೆ ಬೇಕಿರುವಂಥದ್ದು ನಾಳಿನ ಪಂದ್ಯ, ಕ್ವಾಲಿಫೈಯರ್ ಪಂದ್ಯ, ಅದನ್ನು ಓಡಿಸಿದ್ರೆ ಫೈನಲ್. ಇನ್ನು ಕೇವಲ 3 ಪಂದ್ಯಗಳನ್ನು ಆರ್ ಸಿ ಬಿ ಗೆದ್ದಿದ್ದೇ ಆದರೆ ಈ ಒಂದು ಸೀಸನ್ನಲ್ಲಿ ಈ ಸಲ ಕಪ್ಪು ನಮ್ಮದೇ, ಈ ಸಲ ಕಪ್ಪು ಅಭಿಮಾನಿಗಳದೇ ಅಂತ ಧೈರ್ಯವಾಗಿ, ಅದರಲ್ಲೂ ಕೂಡ 18ರ ನಂಟು ಏನಿದೆ ಆ ನಂಟು ನಿಜವಾಗ್ಲೂ ನಮ್ಮದೇ ಈ ಒಂದು ಅನ್ನುವ ಮುಖಾಂತರ ಆ ಜೆರ್ಸಿ ನಂಬರ್ 18 ಕಿಂಗ್ ಕೊಹ್ಲಿ ಅವರಿಗೆ ಈ ಒಂದು ಕಪ್ಪನ್ನು ಕೊಡುವ ಮುಖಾಂತರ ಅವರ ಒಂದು ಕ್ರಿಕೆಟ್ ಜರ್ನಿಯಲ್ಲಿ ಅವರು ಸಾಕಷ್ಟು ICC ಕಪ್ಗಳನ್ನ ಗೆದ್ದಿದ್ದಾರೆ. ಸೊ ಆದರೆ ಇದುವರೆಗೂ ಕೂಡ 18 ಸೀಸನ್ ಆದರೂ ಅವರ ಒಂದು ಅಕೌಂಟ್ನಲ್ಲಿ ಒಂದೇ ಒಂದು IPL ಇಲ್ಲ. ಸೊ ಅದು ಕೂಡ ಫುಲ್ಫಿಲ್ ಆಗುವ ಮುಖಾಂತರ ಅವರ ಒಂದು ಕ್ರಿಕೆಟ್ ಕೆರಿಯರ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಆರ್ ಸಿ ಬಿ ಸೊ ಇವತ್ತೇ ಮುಂಬೈ ಪಂದ್ಯವನ್ನು ಹೊರತುಪಡಿಸಿ ಅಂದರೆ ನಾಳೆ ನಾವು ಆಡುವಂತಹ ಕೊನೆಯ ಅಂದರೆ ಲೀಗ್ನ ಕೊನೆಯ ಪಂದ್ಯ, ಅದಾದ ನಂತರ ಕೊನೆಯ ಪಂದ್ಯದಲ್ಲಿ ಗೆದ್ದರೆ ಕ್ವಾಲಿಫೈಯರ್ ಮ್ಯಾಚಲ್ಲಿ ಗೆದ್ದರೆ ನೇರವಾಗಿ ನಾವು ಫೈನಲ್ ಮ್ಯಾಚ್, ಈ 3 ಮ್ಯಾಚು. ಒಂದು ವೇಳೆ ಏನಾದರೂ ನಾಳಿನ ಪಂದ್ಯವನ್ನು ಗೆದ್ದು ಕ್ವಾಲಿಫೈಯರ್ ಮ್ಯಾಚಲ್ಲಿ ಏನಾದರೂ ಸೋತರೆ ಅಲ್ಲೂ ಕೂಡ ನಮ್ಗೆ ಅವಕಾಶ ಇರುತ್ತೆ. ಆಗ ನಾವು ಗೆಲ್ಲಬೇಕಾಗಿರುವಂಥದ್ದು 2 ಅಲ್ಲ 4 ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತೆ. ಸೊ ಆದ್ದರಿಂದ ಸೊ ನಾಳೆ ಗೆದ್ದು ಮೊದಲ ಮ್ಯಾಚನ್ನು ಸೋತರೆ ಅಂದರೆ ಕ್ವಾಲಿಫೈಯರ್ ಮ್ಯಾಚ್ ಸೋತರೆ ಮತ್ತೆ ಪಂಜಾಬ್ ಅದು ಯಾರು ಎಲಿಮಿನೇಟರ್ ಮ್ಯಾಚಲ್ಲಿ ಆಡಿ ಗೆದ್ದು ಬರ್ತಾರೆ ಅವರ ಜೊತೆ ಮತ್ತೆ ಒಂದು ಕ್ವಾಲಿಫೈಯರ್ ಮ್ಯಾಚ್ ಆಡಬೇಕಾಗುತ್ತೆ. ಅಲ್ಲಿ ಗೆದ್ದು ಮತ್ತೆ ಯಾರು ಫೈನಲ್ಗೆ ಹೋಗಿರ್ತಾರೆ ಅವ್ರ ಜೊತೆ ಆಡಬೇಕಾಗುತ್ತೆ. ಸೊ ಆಗ ಸಂದರ್ಭದಲ್ಲಿ 4 ಪಂದ್ಯಗಳನ್ನು ಆಡಬೇಕಾಗುತ್ತೆ. ಸೊ ಎಲ್ಲದರ ಬೆಳವಣಿಗೆಗಳ ಮಧ್ಯೆ ಆರ್ ಸಿ ಬಿ ನಾಳಿನ ಪಂದ್ಯದಲ್ಲಿ ಒಂದೊಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಸೊ ನಾಳಿನ ಒಂದು ಪಂದ್ಯವನ್ನು ಗೆದ್ದು ಟೇಬಲ್ ಟಾಪರ್ ಆಗಿ ಕ್ವಾಲಿಫೈಯರ್ ಪಂದ್ಯದಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿ ಅಲ್ಲೂ ಕೂಡ ಗೆಲುವನ್ನು ಪಡ್ಕೊಂಡಿದ್ದೇ ಆದರೆ ಆರ್ ಸಿ ಬಿಗೆ ಕೇವಲ 3 ಗೆಲುವಲ್ಲಿ ಆ ಕಪ್ಪನ್ನು ಎತ್ತುವಂತಹ ಅವಕಾಶ, ಚಿನ್ನದಂತಹ ಅವಕಾಶ ಅಂದರೆ ಕೂಡ ತಪ್ಪಲ್ಲ. ಸೊ ಆ ಅವಕಾಶವನ್ನು ಯಾವ ರೀತಿಯಾಗಿ
ಸದುಪಯೋಗ ಪಡಿಸ್ಕೊಳ್ತಾರೆ ನಮ್ಮ ಆರ್ ಸಿ ಬಿ ಹುಲಿಗಳು. ಕಾದು ನೋಡಬೇಕಾಗಿದೆ. ಅದರ ನಡುವೆ ಏನು ಕಳೆದ ಪಂದ್ಯದಲ್ಲಿ SRH ವಿರುದ್ಧದ ಪಂದ್ಯದಲ್ಲಿ ನಮ್ಮ ಬೌಲಿಂಗ್ ಮೊದಲ ಹಂತದಲ್ಲಿ ನಮ್ಮ ಬೌಲಿಂಗ್ ಒಂದು ರೀತಿಯಲ್ಲಿ ಬಲವಿಲ್ಲದ ಬೌಲಿಂಗ್ ಆಗಿತ್ತು. ಅದಾದ ನಂತರ ಅದ್ಭುತವಾದಂಥ ಓಪನಿಂಗು. 10 ಓವರ್ಗಳಲ್ಲಿ 18 ರನ್ಗಳು. ಇನ್ನು ಕೇವಲ 10 ಓವರ್ಗಳಲ್ಲಿ 112 ರನ್ಗಳು ಬೇಕಾಗಿತ್ತು. ಬಿದ್ದಿದ್ದು ಕೇವಲ 2 ವಿಕೆಟು. ಸೊ ಅಂತಹ ಗ್ರೇಟೆಸ್ಟ್ ಫಿನಿಷರ್ಗಳಾದಂಥ ಶೆಫರ್ಡ್ ಇದ್ದರು, ಟೀಮ್ ಡೇವಿಡ್ ಇದ್ದರು, ಜಿತೇಶ್ ಶರ್ಮಾ ಇದ್ದರು. ಸೊ ಅದ್ರ ಜೊತೆಗೆ ಕ್ಯಾಪ್ಟನ್ ಪಟಿದಾರ್ ಇದ್ದರೂ ಕೂಡ ಮ್ಯಾಚನ್ನು ಫಿನಿಷ್ ಮಾಡೋಕ್ಕಾಗಲಿಲ್ಲ. ಸೊ 16ನೇ ಓವರ್ನಲ್ಲಿ ಬಿದ್ದಂತಹ ವಿಕೆಟು ಸತತವಾಗಿ 2 ವಿಕೆಟ್ ಬೀಳ್ತು. ಅದಾದ ನಂತರ ಶೆಫರ್ಡ್ ಔಟ್ ಆದರು, ಪಟಿದಾರ್ ರನ್ಔಟ್ ಆದರು, ಶೆಫರ್ಡ್ ರನ್ಔಟ್ ಆದರು. ಅದಾದ ನಂತರ ಜಿತೇಶ್ ಶರ್ಮಾನು ಕೂಡ ಔಟ್ ಆಗ್ತಾರೆ. ಟೀಮ್ ಡೇವಿಡ್ ಇಂಜುರಿ ಆಗಿ ಬಂದರು, ಅವರು ಕೂಡ ಯಾವುದೇ ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಸೊ ಅದು ಆ ಒಂದು ಪಂದ್ಯದಲ್ಲಿ ಸೋಲಿಕೆ ಪ್ರಮುಖ ಕಾರಣ ಆಯಿತು. ಸೊ ಆದರೆ ನಾಳಿನ ಪಂದ್ಯದಲ್ಲಿ RCBಗೆ ಒಂದು ರೀತಿಯಾದಂತಹ ಆ ಧೈರ್ಯ ಬಂದಿದೆ ಅನ್ಬೋದು. ಈಗ ಆಲ್ರೆಡಿ ಮೊನ್ನೆಯ ಒಂದು 13ನೇ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಓಪನಿಂಗ್ ಮಾಡಿದಂಥ ಕಿಂಗ್ ಕೊಹ್ಲಿ, ಫಿಲ್ ಸಾಲ್ಟ್ ಆ ಕಾಂಬಿನೇಷನ್ ಮೇಲೆ ಒಂದು ಅದ್ಭುತವಾದಂಥ ಒಂದು ನಂಬಿಕೆ ಇದೆ. ಸೊ ಆ ಒಂದು ನಂಬಿಕೆಯನ್ನು ಅವ್ರು ಉಳಿಸ್ಕೊಳ್ತಾರೆ ಅನ್ನೋದ್ರ ಜೊತೆಗೆ ನಮಗೆ ಆ ಬೌಲಿಂಗ್ನಲ್ಲಿ ಒಂದು ಶಕ್ತಿ ಬಂದಿದೆ ಅಂತ ಅನ್ಬೋದು. ಆ ಬೌಲಿಂಗ್ನ ಶಕ್ತಿ ಯಾವುದಂದರೆ ಹೇಜಲ್ವುಡ್ ಏನು ಅಮೆರಿಕಾ ಅದು ವಾಪಸ್ಸು ಈ ಒಂದು ಭಾರತ ಪಾಕಿಸ್ತಾನದ ನಡುವಿನ ಒಂದು ಯುದ್ಧದ ನಂತರ ಅವರು ವಾಪಸ್ ಊರಿಗೋಗಿದ್ದರು. ಜೊತೆಗೆ ಅವ್ರಿಗೆ ಸ್ವಲ್ಪ ಇಂಜುರಿ ಕೂಡ ಆಗಿದ್ದರು. ಸೊ ಈಗ ಅವರು ಕೂಡ ವಾಪಸ್ಸಾಗಿದ್ದಾರೆ. ಆ ವಿಚಾರವನ್ನು RCB ಕೂಡ ನೆನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸೊ ಅದ್ರ ಜೊತೆಗೆ RCB ಆ ಬೌಲಿಂಗ್ ಪಡೆ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ನಮ್ಮ ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಬಂದಿರುವಂಥ ಮಯಾಂಕ್ ಅಗರ್ವಾಲ್ ಅವರು ಜವಾಬ್ದಾರಿಯುತವಾದಂಥ ಒಂದು ಆಟವನ್ನು ಆಡಬೇಕು. ಏನು ಮೊನ್ನೆ ಸಿಕ್ಕಿದಂಥ ಒಂದು ಅದ್ಭುತ ಅವಕಾಶವನ್ನು ಮತ್ತೆ ಅವರು ಕೈ ಚೆಲ್ಲಿದ್ದಾರೆ. ಸೊ ಆ ಒಂದು ತಪ್ಪನ್ನು ನಾಳಿನ ಪಂದ್ಯದಲ್ಲಿ ಮಾಡದೆ RCB ಈ ಒಂದು ಸೀಸನ್ನಲ್ಲಿ ಒಂದು ಕಳಪೆ ಆಟ ಯಾವುದಾದ್ರೂ ಇದೆ ಅಂತಂದರೆ ಅದು SRH ಮೇಲಿನ ಪಂದ್ಯ ಅಂದರೆ ತಪ್ಪಲ್ಲ. ಆ ರೀತಿಯಾದಂತಹ ತಪ್ಪನ್ನು ಮಾಡದೆ RCB ನಾಳಿನ ಪಂದ್ಯವನ್ನು ಸಂಘಟಿತವಾಗಿ ಒಂದು ತಂಡವಾಗಿ ಆಡಿದ್ದೇ ಆದರೆ ಲಕ್ನೋ ವಿರುದ್ಧ ಈ ಒಂದು ಲೀಗ್ ಮ್ಯಾಚ್ಗಳನ್ನು 14ನೇ ಪಂದ್ಯದಲ್ಲಿ ಗೆಲ್ಲುವ ಮುಖಾಂತರ ಕ್ವಾಲಿಫೈಯರ್ ಆಗಿ ಆ ಒಂದು ಸ್ಥಾನದಲ್ಲಿ ಅಬಾಧಿತವಾಗಿರ್ತಾರೆ. ಒಂದು ಮೊದಲ ಸ್ಥಾನಕ್ಕೆ ಅಬಾಧಿತವಾಗಿ ಕೂತಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ RCBಯ ಆಟಗಾರರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಫೈಯರ್ ಮ್ಯಾಚಲ್ಲಿ ಆಡೋದಕ್ಕೆ. ಸೊ ಆದ್ದರಿಂದ ನಾಳಿನ ಪಂದ್ಯ ತುಂಬ ಪ್ರಮುಖವಾದಂತಹ ಒಂದು ಪಂದ್ಯ. ಅದರ ಜೊತೆಗೆ ಇವತ್ತು ಆಡುವಂತಹ ಪಂಜಾಬ್ ಮತ್ತು ಮುಂಬೈ ಪಂದ್ಯವು ಕೂಡ ಒಂದು ಅಷ್ಟೇ ಪ್ರಾಮುಖ್ಯತೆ. ಸೊ ಇನ್ನು RCB ಅಭಿಮಾನಿಗಳು ಕೂಡ ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅದರ ಜೊತೆಗೆ ಇನ್ನು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಇನ್ನು 3 ಪಂದ್ಯಗಳು ಸತತವಾಗಿ RCB ಗೆದ್ದರೆ ಸಾಕು ಅಂತ ನಾವು ಬೇಡ್ಕೊಂಡ್ರೆ RCB ಈ ಸಲ ಕಪ್ ನಮ್ಮದೇ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇದು ಇವತ್ತಿನ ನಮ್ಮ ಡಿಜಿಟಲ್ನ ವಿಶೇಷವಾದಂತಹ ವಿಚಾರವಾಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಸಮಾಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.